ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಶೇಷ ಇತ್ಮಾತ್ ಉದ್ದೋಲಾ ಅಥವಾ ಬೇಬಿ ತಾಜ್. ಬನ್ನಿ, ನೀವು ಕೂಡ ನಮ್ಮ ಜೊತೆಗೆ ಬೇಬಿ ತಾಜನ್ನು ನೋಡಿ ಆನಂದಿಸಿ. ಬೇಬಿ ತಾಜ್ ತಾಜ್ ಮಹಲ್ನಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿದೆ. ಮೊಘಲರ ರಾಜ ಜಹಾಂಗೀರ್ನ ಹೆಂಡತಿ ನೂರ್ ಜಹಾನ್ರ ತಂದೆ ಗಿಯಾಸುದ್ದೀನ್ ಬೇಗ್ರವರ ನೆನಪಿಗಾಗಿ ಈ ಬೇಬಿ ತಾಜನ್ನು ನಿರ್ಮಾಣ ಮಾಡಲಾಯಿತು. ನೂರ್ ಜಹಾನಳ ತಂದೆ ಮಿರ್ಜಾ ಘಿಯಾಸ್ ಬೇಗ್ರವರು ಅಕ್ಬರ್ ಮತ್ತು ಜಹಾಂಗೀರ್ನ ಆಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಅವರ ಕೆಲಸಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅವರಿಗೆ ಇತ್ಮಾತ್ ಉದ್ದೋಲಾ ಅಥವಾ ಪಿಲ್ಲರ್ ಆಫ್ ದ ಸ್ಟೇಟ್ ಅಂದರೆ ರಾಜ್ಯದ ಸ್ತಂಭ ಎನ್ನುವಂತಹ ಅತ್ಯುತ್ತಮ ಪದವಿಯನ್ನು ಕೊಟ್ಟು ಗೌರವವನ್ನು ನೀಡಿದರು. ಅದೇ ಗೌರವದ ನೆನಪಿನಾರ್ಥವಾಗಿ ನೂರ್ ಜಹಾನಳು ತನ್ನ ತಂದೆ ತಾಯಿ ತೀರಿ ಹೋದ ನಂತರ ಅವರಿಗೋಸ್ಕರ ಬೇಬಿ ತಾಜನ್ನು ನಿರ್ಮಿಸಿ ಅದಕ್ಕೆ ಇತ್ಮಾತ್ ಉದ್ದೋಲಾ ಅಂತ ಹೆಸರನ್ನ ಇಡ್ತಾರೆ. ಇಲ್ಲಿನ ಕಲಾಕೃತಿಗಳು ಹಾಗೂ ಕಟ್ಟಡದ ನಿರ್ಮಾಣ ನೋಡಲಿಕ್ಕೆ ತಾಜ್ ಮಹಲ್ನಂತೆ ಕಾಣ್ತವೆ. ಹಾಗಾಗಿ ಇದನ್ನ ಬೇಬಿ ತಾಜ್ ಅಂತ ಕೂಡ ಕರೀತಾರೆ. ಆದರೆ ಇದು ಸ್ವಲ್ಪ ಚಿಕ್ಕದಾಗಿದೆ. ಇದು ಭಾರತದಲ್ಲೇ ಅತ್ಯಂತ ಪ್ರಥಮ ಹಾಗೂ ಸುಂದರ ಸಮಾಧಿ ಅಂತ ಅನಿಸ್ಕೊಂಡಿತ್ತು. ಆದರೆ ತಾಜ್ ಮಹಲ್ನ ನಂತರ ಇದನ್ನ ಅಷ್ಟಾಗಿ ಯಾರು ನೋಡಲಿಕ್ಕೆ ಸಹ ಬರೋದಿಲ್ಲ. ಇದು ತಾಜ್ ಮಹಲ್ಗಿಂತಲೂ ಮೊದಲೇ ನಿರ್ಮಾಣ ಆಗಿತ್ತು. ಇದರ ಗೋಡೆಗಳಲ್ಲಿ ಬಹಳಷ್ಟು ಚಿತ್ರಕಲೆಗಳನ್ನು, ಪ್ರಾಣಿ ಪಕ್ಷಿಗಳನ್ನು, ಹಣ್ಣು ಹಂಪಲುಗಳನ್ನು ಹಾಗೂ ಸ್ವರ್ಗದ ಬಾಗಿಲುಗಳನ್ನು ನಾವು ಕಾಣಬಹುದು. ಈ ಕಟ್ಟಡದ ಗೋಡೆಗಳಲ್ಲಿ ತಾಜ್ ಮಹಲ್ನಂತೆ ಚಿನ್ನದ ಹಾಗೂ ಬೆಲೆ ಬಾಳುವ ಆಭರಣಗಳಿಂದ ಶಿಲ್ಪ ಕಲಾಕೃತಿಗಳನ್ನು ಮಾಡಲಾಗಿದೆ. ಹಾಗಾಗಿ ಈ ಒಂದು ಬೇಬಿ ತಾಜನ್ನ ಜ್ಯುವೆಲ್ ಬಾಕ್ಸ್ ಅಂತ ಕೂಡ ಕರೀತಾರೆ. ಈ ಬೇಬಿ ತಾಜ್ನ 4 ಕಡೆಗಳಲ್ಲೂ 4 ದ್ವಾರಗಳನ್ನು ಒಳಗೊಂಡಿದೆ. ಅದರಲ್ಲಿ ಒಂದು ದ್ವಾರದಲ್ಲಿ ಮಾತ್ರ ಎಂಟ್ರೆನ್ಸ್ ಮತ್ತು ಎಕ್ಸಿಟ್, ಇನ್ನು ಉಳಿದ 3 ದ್ವಾರಗಳು ಡಮ್ಮಿ ಆಗಿರ್ತವೆ. ಒಂದು ವೇಳೆ ನೀವೇನಾದರೂ ಆಗ್ರಾ ಬಂದರೆ ಖಂಡಿತವಾಗಿ ಈ ಬೇಬಿ ತಾಜನ್ನು ನೋಡಬಹುದು. ಇದರಿಂದಾಗಿ ನಮಗೆ ತಾಜ್ ಮಹಲ್ ಎಷ್ಟೊಂದು ಸೌಂದರ್ಯವಾಗಿತ್ತು, ಸುಂದರವಾಗಿತ್ತು, ಎಷ್ಟೊಂದು ಶಿಲ್ಪಕಲೆಗಳನ್ನು ಒಳಗೊಂಡಿತ್ತು ಅಂತ ಗೊತ್ತಾಗುತ್ತೆ. ಯಾಕಂದರೆ ಇದರಲ್ಲಿ ಸುಮಾರು 80ರಷ್ಟು ಭಾಗ ಹಾಗೇ ಉಳಿದುಕೊಂಡಿದೆ. ತಾಜ್ ಮಹಲಲ್ಲಿ ಎಲ್ಲವನ್ನ ಬ್ರಿಟಿಷರು ತೆಗೆದುಕೊಂಡು ಹೋಗಿದ್ದಾರೆ. ಇಲ್ಲಿ ಅಷ್ಟೊಂದು ಏನು ತೊಂದರೆ ಆಗಿಲ್ಲ. ಆದರೂ ಕೂಡ ಇಲ್ಲಿ ಲೇಪನ ಮಾಡಿದಂತಹ ಚಿನ್ನವನ್ನು ಕರಗಿಸಿ ತೆಗೆದು ಹೋಗಲಾಗಿದೆ. ಇದರ ವಿಶೇಷತೆ ಏನಂದರೆ ಇದು ಕೂಡ ತಾಜ್ ಮಹಲ್ನಂತೆ ಅಮೃತ ಶಿಲೆಯಿಂದ ಮಾಡಲಾಗಿದೆ. ಹಾಗೆ ಈ ಪ್ರತಿಯೊಂದು ಅಮೃತ ಶಿಲೆಯನ್ನು ಕೊರೆದು ಅದನ್ನು ಕಟ್ ಮಾಡಿ ಅದರ ಒಳಗೆ ರತ್ನ ಆಭರಣಗಳನ್ನು ಸೇರಿಸಿ ಆ ಒಂದು ಚಿತ್ರಕಲೆಗಳನ್ನು ನಾವು ನೋಡಬಹುದಾಗಿದೆ. ಸೂಬಿ, ಇಟ್ಸ್ ಬ್ಯೂಟಿಫುಲ್. ಶೋ ಮೀ ಇನ್ ದ ಮಿಡಲ್. ಓಹ್ ಕೂಲ್. ಬೇಬಿ ತಾಜ್ನಲ್ಲಿ ನೋಡುವಷ್ಟು ಚಿತ್ರಕಲೆಗಳು, ಆಭರಣಗಳಾಗಿರ್ಬೋದು, ಡಿಸೈನ್ ಆಗಿರ್ಬೋದು ತಾಜ್ ಮಹಲ್ನಲ್ಲಿ ಕಾಣೋದಿಲ್ಲ. ಆದರೂ ಯಾಕೆ ತಾಜ್ ಮಹಲ್ಗೆ ಅಷ್ಟು ಹೋಗ್ತಾರೆ ಅಂತ ಪ್ರಶ್ನೆ ಕೇಳ್ತಾ ಇದ್ದೀರಾ? ಯಾಕೆ ಅಂದರೆ ತಾಜ್ ಮಹಲ್ ಅತ್ಯಂತ ಎತ್ತರ ಹಾಗೂ ವಿಶಾಲವಾಗಿದೆ. ಇದಕ್ಕಿಂತಲೂ ಬೇಬಿ ತಾಜ್ಗಿಂತಲೂ ಅತ್ಯಂತ ಎತ್ತರ ಹಾಗೂ ವಿಶಾಲವಾಗಿದೆ. ಆ ವಿಶಾಲ ಕಟ್ಟಡವನ್ನು ನೋಡೋದೇ ಒಂದು ಅದ್ಭುತ. ಹಾಗಾಗಿ ಪ್ರತಿನಿತ್ಯ ಬೇಬಿ ತಾಜ್ಗಿಂತಲೂ ತಾಜ್ ಮಹಲ್ಗೆ ವಿಸಿಟರ್ಸ್ ಬರುವುದು ತುಂಬಾ ಸಾಮಾನ್ಯ. ಆದರೂ ನೀವು ಒಮ್ಮೆ ಇದನ್ನು ವಿಸಿಟ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ತಾಜ್ ಮಹಲ್ ಕಟ್ಟಿಸೋದಕ್ಕೆ ಈ ಬೇಬಿ ತಾಜ್ ಮಹಲ್ ಇನ್ಸ್ಪಿರೇಷನ್ ಆಗಿತ್ತು ಅಂತ ಹೇಳ್ತಾರೆ. ಅದೇನೇ ಆಗಿರಲಿ ಫ್ರೆಂಡ್ಸ್, ತುಂಬಾನೇ ಅದ್ಭುತವಾದ ಕಟ್ಟಡ, ಚಿಕ್ಕದಾದರೂ ಸುಂದರವಾಗಿದೆ. ನೀವು ನೋಡ್ಬೋದು.
ಪ್ರಯತ್ನ ನಿಮಗೇನಾದರೂ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.